ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಹಿಂಡಲಗ ಜೈಲಿನಲ್ಲಿ ಇದ್ದ ಭಯೋತ್ಪಾದಕ ಅಫ್ಸರ್ ಪಾಷಾ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದ ವಿಚಾರ ಸೇರಿ ಸಾಕಷ್ಟು ವಿಚಾರಗಳಿಂದ ಸದ್ದು ಮಾಡಿತ್ತು. ಈಗ ನಿಯಮ ಪಾಲಿಸಿ ಎಂದು ಹೇಳಿದಕ್ಕೆ ಜೈಲಿನ ಸಿಬ್ಬಂದಿ ಮೇಲೆಯೇ ಕೈದಿಗಳು ಹಲ್ಲೆ ಮಾಡಿರುವ ಘಟನೆಯಿಂದ ಮತ್ತೆ ಸುದ್ದಿಯಾಗಿದೆ. ಹೌದು, ಹಿಂಡಲಗ ಜೈಲಿನಲ್ಲಿ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದ್ದು, ಜೀವ ಭಯದಲ್ಲೇ ಕೆಲಸ ಮಾಡುವಂತಾಗಿದೆ. ಕಾರಾಗೃಹದ ನಿಯಮಗಳನ್ನು ಪಾಲಿಸುವಂತೆ ಹೇಳಿದಕ್ಕೆ ಜೈಲಿನಲ್ಲಿ ಕೈದಿಗಳು ಗೂಂಡಾಗಿರಿ ಪ್ರದರ್ಶಿಸಿದ್ದಾರೆ. ಹಿಂಡಲಗ ಜೈಲಿನ ವಾರ್ಡನ್ ವಿನೋದ್ ಲೋಕಾಪುರ್ ಹಲ್ಲೆಗೊಳಗಾದವರು ಕೈದಿ ರಾಹಿಲ್ ಅಲಿಯಾಸ್ ರೋಹನ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಹಾಸನದಿಂದ ಗಡೀಪಾರಾಗಿ ಬೆಳಗಾವಿ ಹಿಂಡಲಗ ಜೈಲಿಗೆ ಈ ಕೈದಿ ಶಿಫ್ಟ್ ಆಗಿದ್ದಾನೆ. ಅತಿ ಭದ್ರತೆ ವಿಭಾಗದಲ್ಲಿ ಇದ್ದ ಕೈದಿ ರೋಹನ್ ಆಸ್ಪತ್ರೆಗೆ ಹೋಗಲು ಸ್ಥಳೀಯ ಸಿಬ್ಬಂದಿ ಅನುಮತಿ ಪಡೆಯಬೇಕಾಗಿದೆ. ತಡವಾಗಿ ಅನುಮತಿ ನೀಡಿದ್ದಾರೆ ಎನ್ನುವ ಕಾರಣಕ್ಕೆ ಹೊರಬಂದು ವಾರ್ಡನ್ ವಿನೋದ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಕಾಲಿನಿಂದ ಒದ್ದು ಕೈಯಿಂದ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾನೆ. ತೀವ್ರವಾಗಿ ಗಾಯಗೊಂಡಿರುವ ವಿನೋದ್ ಅವರಿಗೆ ಸದ್ಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿಷಯವನ್ನ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಕೈದಿಗಳ ಗೂಂಡಾಗಿರಿಗೆ ಬೇಸತ್ತು ಕೆಲಸಕ್ಕೆ ಬರಲು ಸಿಬ್ಬಂದಿಗಳು ಭಯ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆಯೂ ಕೂಡ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದ್ದು ಕ್ರಮವಾಗಿಲ್ಲ. ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಗಾಯಾಳು ವಾರ್ಡನ್ ವಿನೋದ್ ಮನವಿ ಮಾಡಿದ್ದಾರೆ. ಯಾರು ಅಲ್ಲೇ ಮಾಡಿದ್ರು ಏನಂತ ಏನಕ್ಕೆ ಗಲಾಟೆ ಅವರು ನೀವು ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಅಲ್ಲೇ ಬಂದು ಯಾರು ಕೊಟ್ಟರು ಎಂದು ಎಲ್ಲಿ ಉಂಟು ಯಾವ ಕೇಸ್ನ ಬಂದ್ರೆ ಯಾವಾಗಿದ್ರು ಕೇಸ್ ಯಾವ ರೀತಿ ಅಲ್ಲೇ ಅಂದರೆ ಅದು ಏನು ತೊಗೊಂಡಲ್ಲ ಮಾಡಿ ಕೈಲೇ ಮಾಡಿ ಕಪ್ಪಾಳಕ್ಕೆ ಇಲ್ಲಿ ಅಲ್ಲೇ ಮಾಡಿ ಗೊತ್ತಿಲ್ಲ. ಈಗ ಹೊಡೆದು ಹಿಂಗೆಲ್ಲ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅಲ್ಲಿ ನಿಮ್ಗೆ ಯಾವ ರೀತಿ ಅಲ್ಲೇ ಮಾಡ್ಬೋದು ಕೈಲಿ ಅಲ್ಲ ಇಲ್ಲ ಗೊತ್ತಿದ್ದಾರಂತಲ್ಲ ಏನು ಎದುರು ಸಲುವಾಗಿ ಅತಿ ಬಿಗಿ ಭದ್ರತಾ ವಿಭಾಗದಲ್ಲಿ ಹೊರಗಡೆ ಈಗ ನಿಮ್ಗೇನು ಭದ್ರತೆನೇ ಇಲ್ಲದಂಗಾಗಿದೆಯಾ? ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲದಂಗೆ ನೀನು ಮೇಲಧಿಕಾರಿ ರಿಪೋರ್ಟ್ ಕೊಟ್ಟರೆ ಅವ್ರು ಆ ಕಡೆ ಹೋಗ್ಯಾರ ತಪ್ಪಿ ಎರಡು ದಿನ ಆಯ್ತು ಅವ್ನು ಬಂದು ಬೆಳಗ್ಗೆ ಇದು ಫಸ್ಟ್ ಅಥವಾ ಈ ರೀತಿ ಮತ್ತೆ ಬೇರೆ ಮಾಡ್ತಾ ಇದ್ದ ನಾವು ಕಿರಿಕಿರಿ ಇರೋದೇ ಈ ಹಿಂದೂ ಕೂಡ ನಿಮ್ಮ ಸಿಬ್ಬಂದಿ ಮೇಲೆ ಆಗಿದ್ದಾವೆ ಬಟ್ ಅದು ಯಾವುದೂ ಕ್ರಮ ಆಗ್ತಾ ಇಲ್ಲ. ಏನು ಹೇಳ್ತೀರಿ? ಏನು ಮನವಿ ಮಾಡ್ತೀರಿ? ನಿಮ್ಮ ಮೇಲಾಫೀಸರ್ ಏನು ಹೇಳ್ತೀರಿ? ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ನಿಮ್ಮ ಹೆಸರು ನಲ್ಲಿ ಕೆಲ ದಿನಗಳಿಂದ 4-5 ಬಾರಿ ಸಿಬ್ಬಂದಿ ಮೇಲೆ ಕೈದಿಗಳು ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಾಗಿದ್ದಕ್ಕೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು, ಇನ್ನು ಮುಂದಾದರೂ ಮೇಲಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಹಿಂಡಲಗ ಜೈಲಲ್ಲಿ ಆಗ್ತಾ ಇರುವ ಎಡವಟ್ಟುಗಳನ್ನು ತಡೆಗಟ್ಟುವ ಕೆಲಸ ತುರ್ತಾಗಿ ಮಾಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.